ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದ್ರಿ ಅಂತ ಅನ್ಕೊಂಡೇನಿ. ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ಬ್ಲಾಗ್. ಕ್ಯಾಮ್ರಾ ಒರೆಸ್ತೇನೆ ಸ್ವಲ್ಪ. ಎಂಡೇನ್ರಿಪ್ಪ ಅಂತಂದ್ರೆ ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಗೊತ್ತಾ? ರಾತ್ರಿ ಸ್ವಲ್ಪ ಎಲ್ಲೋ ಹೊರಗೆ ನಮ್ಮ ಅಣ್ಣ ಐಸ್ ಕ್ರೀಮ್ ತಿನ್ನ ಕರ್ಕೊಂಡು ಹೋಗ್ತೇನೆ ಅಂತ ತಾನೆ ನೋಡೋಣ. ನನ್ನ ಫ್ಯಾಮಿಲಿ ಬರೀ ಇವತ್ತು ಇಡೀ ದಿನ ನಿದ್ದೆ ಮಾಡ್ದ ಮಾಡೇನ್ರಿಪ್ಪ. ನಾ ಬರೀ ಮುಂಜಾನೆ ಆತೆ ಮಧ್ಯಾಹ್ನ ಆತೆ. ಅದಕ್ಕೆ ಸುಮ್ಮ ಒಂದು 2 ದಿನ ಎಲ್ಲರೂ ಊರಿಗಾರ ಹೋಗ್ಬೇಕನ್ನಂತ ಅನ್ಸಾತೈತೆ ನಂಗೆ. ಮನೆಯಾಗ ಬೇಸರ ಆಗತ್ತಪ್ಪ, ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ನಮ್ಮ ಮಮ್ಮಿ ಪಲಾವ್ ಮಾಡತ್ತಾರ ಗಾಯ್ಸ್. ಪಲಾವ್ ತಿನ್ನೋಣಂತ. ಅಲ್ಲೇ ನಾ ಎಷ್ಟು ಬೇಡ ಅಂದೆ ನಿಂಗೆ ಐಸ್ ಕ್ರೀಮ್ ತಿನ್ನಿಸ್ಬೇಡ ಅಂತ ಅಂದರೂ ತಿನ್ಸಿದೆ. ಹಾಕ್ತೇನೆ ಮಮ್ಮಿ ನಂದ ಒಂದ್ ಕೈನಾಗ ಲಾಗ್ ಮಾಡತ್ತೇನೆ. ಇಲ್ಲಾಂದ್ರೆ ಹೆಂಗ್ ಹೊಡಿತೇನೆ ಗೊತ್ತೈತಿಲ್ಲ. ಬಿಡ್ಲೆ ನೀವೊಂದ್ಸಲ ಬಿಟ್ಟಾರ ಬಿಡ್ಡ ಕೈ ತೋರಿಸ್ತೇನೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಐಸ್ ಕ್ರೀಮ್ ತಿನ್ನಕ. ಅಂಡ್ ಈಗ ಜಸ್ಟ್ ಏನ್ ಪಿಕ್ಚರ್ ಅದ್ ಗೊತ್ತನ್ರಿ, ನಮ್ಮ ಅಣ್ಣ ಝೊಮ್ಯಾಟೋದಿಂದ ಏನೋ ತರಿಸಿದ ನನ್ನ ಸಂಬಂಧ ಅಂತಂದ ನಮ್ಮ ಅಣ್ಣ. ಆತ ಅವ ಬಿಸಿ ಇದೆ ಅನಿಸ್ತೈತಿ. ಅವ್ನ ಫೋನ್ ನಾನು ಪಿಕ್ ಮಾಡಿದೆ. ಹಲೋ ಹೇಳ್ರಿ ಅಣ್ಣ ಎಲ್ಲಿದ್ದೀರಿ? ಡೆಲಿವರಿ ಗಾಯ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಿದೆ. ಅಣ್ಣ ಎಲ್ಲದಿರಿ ಅಂತಂದೆ. ನಂದು ನೀವು ಮೊದ್ಲ ಹೊಡೆದೈತಲ್ಲ, ಹಾಂ ಸರ್ ನಿಮ್ಮ ಮನೆ ಮುಂದದೇನ್ರಿ ಅಂತಂದ್ರೆ ನಾ ಮತ್ತೆ ಫೋನ್ನೇ ಮಾತಾಡ್ಕೊಂತಾನೆ ಹೋದೆ. ಅಣ್ಣ ಎಲ್ಲದಿರಿ ಕಾಣತಿಲ್ಲ ಅಂತಂದೆ. ಸರ್ ಇಲ್ಲೇ ಐತ್ ನೋಡ್ರಿ ನಿಮ್ಮ ಪಾರ್ಸಲ್ ಅಂತ. ಅಯ್ಯೋ ಭಾಳ ಸೇದ್ರಿಪ್ಪ ನನಗರ. ಅರ್ಧ ನಮ್ಮ ಧ್ವನಿಗೆ ಸರ್ ಅಂದ್ಬಿಟ್ರೆ. ಅಂಡ್ ನಮ್ಮ ಅಣ್ಣ ನಂಗೆ ಐಸ್ ಕ್ರೀಮ್ ತಿನ್ನಾಕ ಕರ್ಕೊಂಡ್ರ. ಅದು ಎಲ್ಲಿ ಗೊತ್ತ್ರಿ? ಐಸ್ ಕ್ರೀಮ್ ತಿನ್ನಾಕ ಎಲ್ಲಿ ಕರ್ಕೊಂಡ ಗೊತ್ತ್ರಿ? ಪೋಲಾರ್ ಬಿಯರ್. ನಾ ತಿಂದು ಮನೆಗೆ ಓಡ್ ಬಂದ್ಬಿಡ್ತೇನೆ. ಇಲ್ಲ ಒದ್ದ ಬಿಡ್ತೇನೆ. ನಂಗೆ ಗೊತ್ತಿಲ್ಲ. ಐಸ್ ಕ್ರೀಮ್ ತಿನ್ನಿಸ್ತೇನೆ. ನಾನು ತಿನ್ನಿಸ್ಬೇಕು. ನಂದು ಗಂಟ್ಲ ನೋವು ಐತಿ. ನಂದು ನಂಗೆ ಆರಾಮಿಲ್ಲ. ನಂದು ವಯಸ್ಸು ಕೆಟ್ಟೈತಿ ಅಂದ್ರೂ ಐಸ್ ಕ್ರೀಮ್ ತಿನ್ನತೇನೆ. ಐಸ್ ಕ್ರೀಮ್ ಬೇಕು ನಂಗೆ ಗೊತ್ತಿಲ್ಲ. ಐಸ್ ಕ್ರೀಮ್ ಬೇಕ್ರಿ. ಐಸ್ ಕ್ರೀಮ್ ತಿನ್ನೋದ ಎಷ್ಟ ಜ್ವರ ಬರಲಿ ಎಷ್ಟ ಆರಾಮಿಲ್ಲ ಅಂದ್ರೆ ಚಿಂತಿಲ್ಲ. ಐಸ್ ಕ್ರೀಮ್ ತಿನ್ನೋದ ಹಲ್ಲು ಉಳಕಾದ್ರೂ ಚಿಂತಿಲ್ಲ. ಚಾಕ್ಲೇಟ್ ತಿನ್ನೋದ ಮೋಟಿವೇಶನ್. ಸಣ್ಣ ಹುಡುಗರು ನೋಡತ್ತೀರ ಅಂತ ಅದೆಲ್ಲ ಮಾಡೋಕೋಬೇಡ್ರಿ. ಯಾಕಂದ್ರೆ ದ್ಯಾಟ್ಸ್ ನಾಟ್ ಗುಡ್. ನಾ ಮಾಡಿದ್ರೆ ನಡೀತೈತೆ ಅದ. ಅಂಡ್ ಇಲ್ಲ ಮೋನ್ಯಾಗಿಂದ ಹುಡುಗನ್ ಸೈಕಲ್ ನೋಡ್ರಿ. ಇಲ್ಲಿ ಸೀಟ ಇಲ್ಲ. ಕ್ಯಾಯೇ ಅಯ್ಯೋ ಚೈನು ಇಲ್ಲಂತೆ. ಏನೋ ಬೈ ಬ್ರೇಕ ಇಲ್ಲ ನೋಡ್ರಿ. ನಂಗೆ ಇದು ಬೇಕಿತ್ತ ಕಿಡ್ಸ್ನಾಗಿಂದ ಚಂದ ಐತೆ ನೋಡಕ್ಕೆ. ಕುಕ್ಕಿ ಮ್ಯಾನ್. ಬಟ್ ಇದಿಲ್ಲ ಅಂತ ಅದರ ಸಂಬಂಧ ಹಾಟ್ ಚಾಕ್ಲೇಟ್ ಫಜ್ಜ ಮತ್ತು ಕುಕ್ಕಿ ಮಾನ್ಸ್ಟರ್ ಮಾಡೈತಿ. ಲೆಟ್ಸಿ ಮುಖ ನೋಡ್ರಿ ಇಲ್ಲಿ. ಅದ್ರಾಗ ನಂಗೆ ಕೆಮ್ಮೈತಿ, ಆರಾಮಿಲ್ಲ ಸ್ವಲ್ಪ. ನಮ್ಮಣ್ಣ ಬೇಡ ಅಂದ್ರು ಐಸ್ ಕ್ರೀಮ್ ತಿನ್ನ ಕರ್ಕೊಂಡ್ಬಂದಾನ. ಹೌ ಕ್ಲಂಪ್ಸಿ ಯಾರು ನೀ ಮೊದ್ಲ ನಂಗೆ ಹಲ್ಲು ಉಳ್ಕೈತಿ. ನಂಗೆ ಈಗ ನೆನಪಾತ ಹಲ್ಲು ಉಳ್ಕೈತ್ರಿ ಫ್ಯಾಮ್ಲಿ ನಂದು. ನೋಡ್ರಿ ಹೆಂಗೆ ಮುಖ ಮುಚ್ಕೊಳತ್ತಾನ. ಅವ್ರೇನು ನೋಡೇನೇ ಇಲ್ಲನೇ. ನನ್ನ ಜೊತೆ ಬಂದೇನು ನೋಡಿಲ್ಲನ ಅವ್ರೆ. ಅಲ್ರಿ ಎಷ್ಟು ಹಳೆ ಅದನ್ರಿ ಅವ. ಮತ್ತೆ ಅವ್ನು ಬ್ಲಾಗ್ನಾಗ ಹೇಳ್ತಾನೆ. ಆಯ್ತು ತಡಿ ತೋರಿಸ್ತೇನೆ. ಇದಕ್ಕೆ ಮಿಕ್ಸ್ ಮಾಡಿದಿ ಶೀ ಹೆಂಗೆ ಮಾಡಿದ ನೋಡಿ ತೋರಿಸ್ತೇನೆ. ಸರಿ ಎಂಡಿಲ್ಲ ಐತೆ ನೋಡ್ರಿ. ನೋಡಿ ಇದ್ರಾಗ ಏನೇನು ಹಾಕ್ಯಾರಿಪ್ಪ ಅಂತಂದ್ರೆ ಕಾಜು ಹೇಸಲ್ ನಟ್ ಎಲ್ಲ ಹಾಕ್ಯಾರ. ನಮ್ಮ ಅಣ್ಣ ಕಾಜು ಮತ್ತು ಹೇಸಲ್ ನಟ್ಟಿಗೆ ಕನ್ಫ್ಯೂಷನ್ ಮಾಡ್ಕೊಂಡೆ ಶೇಂಗಾ ಅನ್ನತಾನ. ಹೊರಗೆ ಬಂದಲ್ಲ ಬಿಡ ಹೊಡೆದಾಡತ್ತಿಲ್ಲ. ಏ ನಮ್ಮಣ್ಣ ನೋಡ್ರಿಪ್ಪ ಇಲ್ಲಿ ತಿನ್ನಾಕ ಕೊಡೋಲ್ಲ. ನೀ ಹೆಂಗ್ ಮಾಡಿ ನೋಡು. ನಿಂದಿದೆ ನಂದಿದೆ. ಎಷ್ಟೊಂದ್ಸದಿದೆ
ಆ್ಯಂಡ್ ಈಗ ಜಸ್ಟ್ ಐಸ್ ಕ್ರೀಮ್ ತಿಂದೆ ವಾಪಸ್ ಇದು ಅಜ್ಜಿ ಮನೆ ಕಡೆ ಹೊಂಟೈತಿ ಆ್ಯಂಡ್ ಐಸ್ ಕ್ರೀಮ್ ತೊಗೊಂಡಿದ್ವಿ ರೀ ಬಿಡ್ಲಿ ಐಸ್ ಕ್ರೀಮ್ ತೊಗೊಂಡೈತ್ರಿ ನಮ್ಮ ಅಣ್ಣನ ತಿಂದು ಖಾಲಿ ಮಾಡ್ದ ಏನ್ಲಿ ಒಂದ್ ಇಟ ಕೊಡ್ಲೆ ಸಚ್ಚಿ ಲಾಸ್ಟಿಗೆ ರೀ ಎಲ್ಲ ಇವನ ತಿಂದ್ಬಿಟ್ಟ ಸ್ಲಿಪ್ನಾಗ ಹೋಯ್ತೀನಿ ಚಮಚೆ ಹಿಂಗ್ ಬೀಳ್ಸಾತಿದ್ದ ನಾ ಕೊಡ್ತಿದ್ದೆ ಇಲ್ಲ ನಂಗಿಲ್ಲ ಆಸೆ ಬಿಡಾತಿದ್ರಿ ಬಾಜು ಕುಂದೋರ್ಸೆ ಚಪ್ಪನೆ ಹೊಡೆದ ನೋಡ್ರಿ ಅದಕ್ಕೆ ಎಷ್ಟು ಮಾತಾಡ್ತಿಲ್ಲ ಯಾಕ ಎಲ್ಲಾ ಖಾಲಿ ಮಾಡೇನ್ರಿ ಮತ್ ಮಂದಿ ನೋಡ್ಕೊಂಡ್ ಕುಂತ ಅಂತ ತಿಂದೆ ಮಂದಿ ಅದ್ ಮಜಾ ಅಲ್ಲಿ ಮಂದಿ ನೋಡಿದ್ರ ಯಪ್ಪ ಏನ್ರಿಪ್ಪ ಒಂದ್ 90% ಇವನ ತಿಂದ ಒಂದ್ ಈಟ್ ಲಾಸ್ಟಿಗೆ ಒಂದ್ 2 ಚಮಚ ತಿಂದೆ ನೋಡ್ರಿ ನಾ ಖಂಡಾಳಿ ಇಲ್ಲ ನನ್ಗತ್ಲೆ ಶೇಂಗಾ ತಿಂದೆ ಅಲ್ಪ ಹೆಂಗಿದ್ ಶೇಂಗಾ ನಾಟಿಗೆ ಶೇಂಗಾ ಅದ ಹುಚ್ಚಿ ಶಾಲಿನೇ ಕಲ್ತಿಲ್ಲ ಆಪ್ನಾಲ್ ಇದು ಯಾರಂದಾರ ಯಾರೆಲ್ಲ ಗೊತ್ತೈತ್ ನಂಗೆ ಕುಂದರ್ ಅಂದ್ರೆ ಪೋಕಲಾ ಐತಿ ತಲೆ ಪೋಕಲಾ ನಿನ್ ತಲೆ ಪೋಕ್ಲ ಐತಲ್ಲ ಪೋಕಲಾ ಅಲ್ಲಿಲ್ಲ ಕೋಕಲಾ ಅದ ಇದ್ರ ಕಾಣುಂಗ್ ಗೊತ್ತಾಗೋದಿಲ್ಲ ಏನ್ ಮಾತಾಡ್ತೇನಿಲ್ಲ ಅಂತಂದ ನಂಗೆ ಆರಾಮಿಲ್ಲ ಅಂತಂದ್ರೆ ನಮ್ಮ ಅಣ್ಣನ ಕಾಣ್ ನೋಡ್ರಿ ಈಗ ಹೇಳ್ಬಿಟ್ಟಿನಿ ಐಸ್ ಕ್ರೀಮ್ ಸ್ನ್ಯಾಪ್ ಹಾಕೇನಿ ಮತ್ತೆ ಐಸ್ ಕ್ರೀಮ್ ತಿಂದಿದ್ದು ನೋಡಕ್ ಏನ್ರಿಪ್ಪ ಅಂತಂದ್ರೆ ಜಿಂದಗಿನಾಗ ನಾವು ಭಾಳ ಖುಷಿ ಅದೇ ನೋಡ್ರಿ ಫ್ಯಾಮಿಲಿ ನೋನ್ ಐಸ್ ಅನ್ನತೇನಿ ನೋನ್ ಸರ್ ಗೈಸ್ ಜಿಂದಗಿ ಇರುದು ಒಂದ್ ಜಿಂದಗಿ ರೀ ಖುಷಿ ಇರ್ಬೇಕ ಇರೋದು ಒಂದ್ ಜೀವನ ಇದ್ರೆ ನೆಮ್ಮದಿ ಆಗಿರ್ಬೇಕು ನಂದ್ ವಯಸ್ಸು ಹೆಂಗಾಗೈತ್ರಿಪ್ಪ ಅಂತಂದ್ರೆ ಬೈಕದ ಎಕ್ಸಾಸ್ಟ್ ಆಗ ಡಿ ಬಿ ಕಿಲ್ಲರ್ ತೆಗ್ದಿರ್ತಾರಲ್ಲ ನಡಿದೇದ್ ಹಾಕಿದ್ರೆ ಇಲ್ಲ ಅಂದಿದ್ ನಿಂದ್ರಾಗು ಕಣ್ಣಿದೆ ನನ್ ಧ್ವನಿ ಹೆಂಗಾಗೈತ್ರಿಪ್ಪ ಅಂತಂದ್ರೆ ಎಕ್ಸಾಸ್ಟ್ ಆಗದ ಡಿ ಬಿ ಕಿಲ್ಲರ್ ತೆಗ್ದಿರ್ತಾರಲ್ಲ ಹಂಗ ಡಿಬಿ ಕಿಲ್ಲರ್ ತೆಗಿಯಂಗಿಲ್ಲ ಫಸ್ಟ್ ಡಿ ಬಿ ಕಿಲ್ಲರ್ ತೆಗಿತಾನ ಆಮೇಲೆ ಎಕ್ಸಾಸ್ಟ್ ಆಗಿತ್ತೇನೋ ಎಕ್ಸಾಸ್ಟ್ ಹೇಗೆ ತೆಗಿತಾರೆ ಎಕ್ಸಾಸ್ಟ್ ತೆಗೆದ್ರೆ ಪೂರಾ ಸೌಂಡ್ ಬರ್ತೈತಿ ಗಾಡಿ ಇಲ್ಲ ನಾ ಫಸ್ಟ್ ಡಿ ಬಿ ಕಿಲ್ಲರ್ ಡಿಬಿ ಕಿಲ್ಲರ್ ಅಷ್ಟೇ ತೆಗೆದ್ರೆ ಲೌಡ್ ಬರ್ತೈತಿ ಸೌಂಡ್ ನಾ ಡಿ ಬಿ ಕಿಲ್ಲರ್ ತೆಗಿತೇನೆ ಆಮೇಲೆ ಎಕ್ಸಾಸ್ಟ್ ತೆಗೆದ್ಬಿಡ್ತೇನೆ ತೆಗೆದು ಏನ್ ಮಾಡ್ತಿ ನೀ ಕುಂದ್ರ ಮಾಡ್ಕೊಂತ ಹಾಗ ನಡಿ ಅಜ್ಜಿ ಮನೆಗೆ ಬಂದಿತ್ರಿ ಈಗ ಅಜ್ಜಿ ಮನೆಗೆ ಅಲ್ಲಿ ಅವ ಬ್ಲಾಗ್ ಮಾಡತ್ತಾನೆ ಇಲ್ಲ ಬ್ಲಾಗ್ ಮಾಡತ್ತೇನಿ 26 ವರ್ಷದ ಹಳೆ ಇದ್ರಿ ಇದು ಮದ್ವಿ ಕಾರ್ಡ್ ನೋಡ್ರಿ ನಮ್ಮ ಮಮ್ಮಿದ ಪಪ್ಪದ ನಮ್ಮ ಅಜ್ಜಿ ತೆಗೆದಿಟ್ಟಾರ ಸೇಫಾಗಿ ನಿಂದು ಹೆಸರು ಬರ್ಸ್ಯಾರ ನೋಡ್ರಿ 2000ನಾಗ ಆಗಿದ್ದು ಸೊ ಫ್ಯಾಮಿಲಿ ಇಲ್ಲೇ ಬ್ಲಾಗ್ ಎಂಡ್ ಮಾಡತ್ತೇನ್ರಿ ಸಿಗ್ತೇನ್ರಿ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ ಸ್ಟೇ ಬಿ ಗಿಚ್ ಅಂಡ್ ಗೆಟ್ ರಿಚ್ ಬೈ ಬೈ ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್